ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನಾನಿಲ್ಲಿ ಏನು ಹೇಳ್ತಿದ್ದೀನಿ ಇವತ್ತು ಈ ವ್ಲಾಗ್ ಮಾಡೋ ರೀಸನ್ ಏನಂತ ಅಂದರೆ ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಕಾಪಿ ರೈಟ್ ಸ್ಟ್ರೈಕ್ಸ್ ಬರುತ್ತೆ. ಓಕೆನಾ, ಕಾಪಿ ರೈಟ್ ಸ್ಟ್ರೈಕ್ಸ್ ಬರುತ್ತೆ ಕೆಲವ್ರಿಗೆ. ಸೊ ಅದು ಯಾವ ರೀಸನ್ಗೆ ಬರುತ್ತೆ, ಏನಕ್ಕೆ ಬರುತ್ತೆ, ಲೈಕ್ ಒಂದೇ ರೀಸನ್ ಅಂತೂ ಡೆಫಿನೆಟ್ಲಿ ಇಲ್ಲ ಕಾಪಿ ರೈಟ್ ಬರೋದಕ್ಕೆ. ಓಕೆನಾ, ಸೊ ನಂಬರ್ ಆಫ್ ರೀಸನ್ಸ್ ಇದೆ. ಏನೇನು ಯೂಸ್ ಮಾಡಿದ್ರೆ, ಏನೇನು ತಪ್ಪು ಮಾಡಿದ್ರೆ ಅದು ಕಾಪಿರೈಟ್ ಸ್ಟ್ರೈಕ್ಸ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ, ಕಂಪ್ಲೀಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆನಾ, ಸೊ ಇಷ್ಟೇ ಟಾಪಿಕ್ ಇವತ್ತೊಂದು. ಸೊ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಣ. ಎಸ್, ಸೊ ನಾನಿಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ನ ಅಷ್ಟು ಹೇಳ್ತೀನಿ. ಓಕೆನಾ, ಸೊ ಫಸ್ಟ್ ತಪ್ಪು ನಾನು ಮಾಡಿದ್ದು ಇಲ್ಲ, ಅದಕ್ಕೂ ಮುಂಚಿತವಾಗಿ ನಾನು ಹೇಳ್ಬಿಡ್ತೀನಿ. ಚಾನಲ್ ವಯೋಲೇಷನ್ಗೆ ಆ್ಯಕ್ಚುಲಿ ಅಂದರೆ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ಸು 3 ಇರುತ್ತೆ. ಓಕೆನಾ, 3 ಇರುತ್ತೆ ಪರ್ಮಿಷನ್ನು. 3 ಕೂಡ ಕಾಪಿರೈಟ್ ಆಯಿತು ಅಂತಂದರೆ ನಮ್ಮ ಚಾನಲ್ ಬ್ಯಾನ್ ಆಗುತ್ತೆ, ಕಂಪ್ಲೀಟಾಗಿ ನಮ್ಮ ಚಾನಲ್ ಬ್ಯಾನ್ ಆಗುತ್ತೆ. ಓಕೆನಾ, ನನಗೀಗ ಆಲ್ರೆಡಿ 2 ಇದೆ, ನಾನು ತೋರಿಸ್ತೀನಿ, ಒಂದು ಸ್ಕ್ರೀನ್ಶಾಟು ಹಾಕ್ತೀನಿ. ಎಲ್ಲಿ ಓಕೆ ಕಾಣಿಸ್ತಾನೆ ಇಲ್ವಾ? ಹಾಂ, ಇಲ್ಲಿ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ 3 of 2. ಓಕೆನಾ, ಸೊ ಆಲ್ರೆಡಿ ನನಗೆ 2 ಇದೆ. ಸೊ ನಾನೇನು ಮಿಸ್ಟೇಕ್ಸ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ನಂಬರ್ 1, ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್, ನನಗೂ ಕೂಡ ಹೊಸಬ್ಳು, ನನಗೂ ಅಷ್ಟು ಗೊತ್ತಿಲ್ಲ. ಅಪ್ಲೋಡ್ ಮಾಡಬೇಕಾದ್ರೆ ನಾನು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲಿಂದ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಅದರಲ್ಲಿ ಏನಪ್ಪ ತಪ್ಪು ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಗೊತ್ತಿರೋ ಹಾಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ತುಂಬ ಆಪ್ಷನ್ಸ್ ಬರುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಾದರೆ ನಮ್ದು ಏನಾದರೂ ಕಾಪಿರೈಟ್ ಚೆಕ್ ಮಾಡುತ್ತೆ. ಯಾವುದು ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ, ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಮಗೆ ಕಾಪಿರೈಟ್ ಚೆಕ್ ಆಗಲ್ಲ. ಅಂದರೆ ನಮಗೆ ಗೊತ್ತಾಗಲ್ಲ, ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಓಕೆನಾ, ಅದು ಚೆಕ್ ಆಗಿರುತ್ತೆ, ನಮಗೆ ಗೊತ್ತಾಗಿರಲ್ಲ. ಸೊ ನಾವು ಪಬ್ಲಿಷ್ ಮಾಡಿಬಿಟ್ಟಿರ್ತೀವಿ, ಅದು ಕಾಪಿರೈಟ್ ಆಯಿತು. ಸೊ ಓಕೆನಾ, ಅದಾಯ್ತಾ? ಅದೇ ಸ್ಟುಡಿಯೋದಲ್ಲಾದರೆ ಕಾಪಿರೈಟ್ ಚೆಕ್ ಆಗಿರೋದು ಅಲ್ಲಿ ಕೆಳಗಡೆ ತೋರಿಸುತ್ತೆ ನಮಗೆ. ಓಕೆ, ಇದರಲ್ಲಿ ಏನು ನೋ ಇಶ್ಯೂಸ್ ಅಂತ ತೋರಿಸುತ್ತೆ, ಇದರಲ್ಲಿ ಏನು ಇಶ್ಯೂ ಇಲ್ಲ, ಇದರಲ್ಲಿ ಇಶ್ಯೂ ಇದೆ, ಇದನ್ನ ಹಾಕ್ಬೇಡಿ, ಅಥವಾ ತಂಬ್ಲೈನ್ ಚೇಂಜ್ ಮಾಡಿ, ಒಳಗಡೆ ಇರೋ ಕಂಟೆಂಟ್ ಏನೋ ರಾಂಗ್ ಆಗಿರುತ್ತೆ, ಆ ಥರ ತೋರಿಸುತ್ತೆ. ಸೊ ಫಸ್ಟ್ ಸ್ಟೆಪ್, ನಾವು ಯಾವಾಗೂ ಆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬ್ ಸ್ಟುಡಿಯೋನೇ ಯೂಸ್ ಮಾಡಬೇಕು. ಓಕೆನಾ, ಸೊ ಯೂಟ್ಯೂಬ್ ಸ್ಟುಡಿಯೋ ನಲ್ಲಿ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮಾಡ್ತೀನಿ. ಆ್ಯಂಡ್ ಸೆಕೆಂಡ್, ಮತ್ತು ಸಾಂಗ್ಸ್ಗಳನ್ನ ನಾವು ಕಾಪಿ ಮಾಡ್ತೀವಿ. ಓಕೆನಾ, ಅಂದರೆ ಇವಾಗ ಫಿಲಮ್ ಸಾಂಗ್ಸ್ಗಳನ್ನ ಯೂಸ್ ಮಾಡ್ತೀವಿ, ಕಾಪಿರೈಟ್ ಅದು ಕೂಡ. ಬಟ್ ಅದು ಅಷ್ಟು ಎಫೆಕ್ಟ್ ಆಗಲ್ಲ, ಸಾಂಗ್ಸ್ಗಳಿಗೆ ಎಫೆಕ್ಟ್ ಆಗಲ್ಲ, ಅಷ್ಟೊಂದು ಆಗಲ್ಲ, ತೀರಾ ಒಂದೊಂದು ಆಗುತ್ತೆ, ಮೇ ಬಿ ಕೆಲವು ಒಂದೊಂದು ಆಗಲ್ಲ, ಅದು ಡಿಪೆಂಡ್ಸ್ ಆ್ಯಕ್ಚುಲಿ. ಸೊ ಸಾಂಗ್ಸ್ಗಳಿಗೂ ಕೂಡ ಕಾಪಿರೈಟ್ ಆಗುತ್ತೆ. ಮತ್ತು ಇವಾಗ ನಾನು ಒಂದೊಂದು ಶಾರ್ಟ್ ಹಾಕಿದೆ, ಅದು ಕೂಡ ನನಗೆ ಆಗಿರೋ ಅನುಭವ. ಗಾಡಿ ಓಡಿಸ್ಕೊಂಡು ನಾನು ಫೋನ್ನ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ನಾನು ಒಂದು ಕೈಯಲ್ಲಿ ರೈಡ್ ಮಾಡ್ತಾ ಇದ್ದೀನಿ, ಒಂದು ಕೈಯಲ್ಲಿ ಹಿಂಗೆ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನಾನು ಜಸ್ಟ್ ಒಂದು 2 to 3 seconds ಹಾಕಿದ್ದೀನಿ. ಅದು ಕೂಡ ವಯೋಲೇಷನ್, ಅದು ಕೂಡ ಏನು ಕಾಪಿರೈಟ್ ಆಗುತ್ತೆ, ಆ ಥರದ್ದು ಹಾಕಬಾರ್ದು. ಓಕೆನಾ, ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಾ, ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನೀವೇನೋ ವಿಡಿಯೋ ಮಾಡಿದ್ದೀರಾ. ಓಕೆನಾ, ನಾನು ಅದೇ ವಿಡಿಯೋ, ಸೇಮ್ ವಿಡಿಯೋನ ಡೌನ್ಲೋಡ್ ಮಾಡ್ಕೊತೀನಿ, ಅಪ್ಲೋಡ್ ಮಾಡ್ತೀನಿ. ಓಕೆ, ಅದು ಕೂಡ ಕಾಪಿರೈಟ್ ಆಗುತ್ತೆ. ಆ್ಯಂಡ್ ಆಮೇಲೆ ಇವಾಗ ನೀವೊಂದು ವಿಡಿಯೋ ಮಾಡಿ ಹಾಕಿದ್ದೀರಾ. ಸೊ ಇವಾಗ ನಾನು ಇನ್ನೊಬ್ಳು ವಿಡಿಯೋ ಕಂಟೆಂಟ್ ಕ್ರಿಯೇಟರು, ನಾನು ಏನೋ ನಂಗೆ ಗೊತ್ತಾಗ್ತಾ ಇಲ್ಲ, ನನಗೆ ಏನು ವಿಡಿಯೋ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಈಗ ನಾನು ರ್ಯಾಂಡಮ್ ಆಗಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು ನೋಡ್ತಾ ಇದ್ದೀನಿ. ಓಕೆನಾ, ಇವಾಗ ನೀವು ಮಾಡಿರೋದು ನನಗೆ ಇಷ್ಟ ಆಯಿತು, ವಿಡಿಯೋ ನನಗೆ ಇಷ್ಟ ಆಯಿತು, ನೀವು ಮಾಡಿರೋದು ಚೆನ್ನಾಗಿ, ಕಂಟೆಂಟ್ ಚೆನ್ನಾಗಿದೆ ಅಂತ. ಓಕೆ, ಕಂಟೆಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಸೇಮ್ ಅದೇ ಥರನೇ ಅದೇ ಕಂಟೆಂಟ್ ತೊಗೊಂಡು ನಾನು ವಿಡಿಯೋ ಮಾಡ್ತೀನಿ. ಬಟ್ ಅದು ಪ್ರಾಬ್ಲಮ್ ಅಲ್ಲ. A to Z ಅವ್ರು ಏನು ಹೇಳಿದಾರೆ ಅದೇ ರೀತಿ ನಾನು ಮಾಡಿದ್ರೆ ತಪ್ಪಾಗುತ್ತೆ. ಓಕೆನಾ, ಬಟ್ ಈಗ ನೀವು ಹೇಳಿರೋ ವೇಗು, ನಾನು ಹೇಳಿರೋ ವೇಗು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಚೇಂಜಸ್ ಇರಬೇಕು, ಆಗ ಏನು ತಪ್ಪಾಗಲ್ಲ. ಮತ್ತು ಇನ್ನೊಂದು, ಇವಾಗ ನೀವು ಅದಕ್ಕೆ ತಮ್ಲೈನ್ ಹಾಕಿರ್ತೀರಲ್ಲ, ಸೊ ಸೇಮ್ ಅದೇ ಥರ ನಾನು ಕೂಡ ಕಾಪಿ ಮಾಡ್ತೀನಿ. ಒಂದು ಪೊಲೀಸ್ ಸ್ಟಾಪ್ ನೇಮ್ ಏನು ಚೇಂಜ್ ಮಾಡಲ್ಲ, ಕಂಪ್ಲೀಟಾಗಿ ಸೇಮ್ ಟು ಸೇಮ್ ಹಾಕ್ತೀನಿ.
ಅದು ಕೂಡ ಕಾಪಿರೈಟ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ಆದಾಗ ಲೈಕ್ ನಾವು ಕಾಪಿರೈಟ್ನ ಅಂದರೆ ಇಲ್ಲಿ ನಮ್ಮ ಚಾನಲ್ನಲ್ಲಿ ಇಲ್ಲಿ ತೋರಿಸುತ್ತೆ, ಇಲ್ಲಿ ನೋಡಿ, ಇದು ಕೂಡ ಹಾಕ್ತೀನಿ ವಿಡಿಯೋದಲ್ಲಿ. ಓಕೆನಾ? ಕಾಪಿರೈಟ್ ಅಂತ ಇದೆ ಅಲ್ಲ, ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ್ದು ರಿಕ್ವೆಸ್ಟ್ಸ್ ಬಂದಿದೆ. ನಾವು ರಿಕ್ವೆಸ್ಟ್ ಕಳಿಸ್ಬೋದು. ಆ್ಯಕ್ಚುಲಿ ನಮ್ಮದೇ ಸೇಮ್ ಕಾಪಿ ಮಾಡಿದರೆ ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬೋದು, ಈ ವಿಡಿಯೋನ ರಿಮೂವ್ ಮಾಡಿ ನನ್ನ ಹತ್ರ ಕಾಪಿ ಮಾಡಿದ್ದೀರಾ ನೀವು ಅಂತ ಮಾಡಿ ಕಳಿಸ್ಬೋದು. ಓಕೆನಾ? ಸೊ ಹಾಗೆ ಕೂಡ ಮಾಡಬಾರ್ದು. ಸೇಮ್ ಕಂಟೆಂಟು, ಸೇಮ್ ಟೈಟಲ್ಲು, ಸೇಮ್ ತಮ್ಲೈನ್ನ ನಾವು ಯಾವತ್ತೂ ಯೂಸ್ ಮಾಡಬಾರ್ದು. ನಮ್ಮದೇ ಅಂತಲೇ ನಮ್ಮದೇ ಓನಾಗೆ ಒಂದು ಕಂಟೆಂಟ್ ಇರಬೇಕು. ಇಫ್ ನಾವು ನೋಡ್ಕೊಂಡ್ರೆ ಲೈಕ್ ಆ ಟಾಪಿಕ್ನ ತೊಗೊಂಡಿದ್ದೀವಿ ಅಂದ್ರೂ ಅವ್ರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಸ್ವಲ್ಪ ಚೇಂಜಸ್ ಇರಬೇಕು. ಮತ್ತು ನನಗೆ ಯಾಕೆ ಇದಾಯಿತು ಕಾಪಿರೈಟ್ ಅಂತ ಹೇಳ್ತೀನಿ. ಮ್ಯಾಕ್ಸ್ ಮೂವಿದು ಫ್ಯಾನ್ ಶೋಗೆ ಹೋಗಿದ್ದೆ ನಾನು. ಆ್ಯಕ್ಚುಲಿ ಅಲ್ಲಿ ಥಿಯೇಟರ್ ಒಳಗಡೆ ಒಂದು 5 ಸೆಕೆಂಡ್ಸ್ದು ವಿಡಿಯೋ ಮಾಡಿದ್ದೀನಿ, ಜನದ್ದು ಮತ್ತು ನಾವು ಕೂತಿರೋದು ಎಲ್ಲನೂ. ಮತ್ತು ಸ್ಕ್ರೀನ್ ಮೇಲೆ ಮ್ಯಾಕ್ಸ್ ಅದು ಎಂಟ್ರಿ ಬರುತ್ತಲ್ಲ, ಸೊ ಅದು 5 ಸೆಕೆಂಡ್ಸ್ದು ಮಾಡಿದ್ದೀನಿ, ಅದನ್ನು ಅದ್ರಲ್ಲಿ ಹಾಕ್ತೆ. ಸೊ ಆ ರೀಸನ್ಗೆ ನನಗೆ ಕಾಪಿರೈಟ್ ಬಂತು. ಓಕೆ, ನಾನು ಮ್ಯಾಕ್ಸ್ ಅನ್ನೋ ಕಂಟೆಂಟ್ ಯೂಸ್ ಮಾಡಿಕೊಂಡು ಅದ್ರ ಒಳಗಡೆ ಅದನ್ನು ವಿಡಿಯೋ ಹಾಕಿದ್ದೀನಿ ನಾನು. ಸೊ ಅದಕ್ಕೆ ಬಂತು. ಮತ್ತು ಕೆಳಗಡೆ ಟೈಟಲ್ನಲ್ಲಿ ಕೂಡ ಮ್ಯಾಕ್ಸ್ ಅಂತ ಹಾಕಿದ್ದೀನಿ, ಅದು ಕೂಡ ಹಾಕಬಾರ್ದಾಗಿತ್ತು ಆ್ಯಕ್ಚುಲಿ. ನನಗೆ ಮೆಸೇಜ್ ಬಂದಿದ್ದು, ರೀಸನ್ ಬಂದಿದ್ದು ಅದು. ಸೊ ಅದು ಕೂಡ ಹಾಕಬಾರ್ದಾಗಿತ್ತು. ಸೊ ಹೀಗೆ ನಾನು ಅದು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಯಾವ ರೀಸನ್ಗೆ ಬಂದಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಮೇ ಬಿ ಏನೋ ಇರ್ಬೋದು, ನಾನು ಹೊಸಬ್ಳಲ್ಲ, ನಂಗೆ ಗೊತ್ತಿಲ್ಲ. ಸೊ ಮೇ ಬಿ ಏನೋ ಇರ್ಬೋದು ಅಂತ ಹೇಳಿ ಏನು ಮಾಡಿದೆ, ಅದೇ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಓಕೆ, ನಾನು ಒಂದು ವಾರ ಬಿಟ್ಬಿಟ್ಟು ಮತ್ತೆ ಅದೇ ಅಪ್ಲೋಡ್ ಮಾಡಿದ್ದೀನಿ. ಏನಕ್ಕೆ ಮಾಡಿದೆ, ನನಗೆ ಆ ಫಸ್ಟ್ ವಿಡಿಯೋ ಬಂದುಬಿಟ್ಟು ಒಂದು ಸ್ವಲ್ಪ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ರೀಚ್ ಆಗೋಯ್ತು. ಒಂದು ಅಟ್ಲೀಸ್ಟ್ ಆಲ್ಮೋಸ್ಟ್ 3K ಅಷ್ಟು ಜನಕ್ಕೆ ರೀಚ್ ಆಗಿಬಿಟ್ಟಿದೆ. ಸೊ ನನಗೆ ಮನಸ್ಸಿನಲ್ಲಿ ಬೇಜಾರು, ಅಯ್ಯೋ ಜನಕ್ಕೆ ರೀಚ್ ಆಗಿದೆ, ಇವಾಗ ಈ ರೀತಿ ಆಗೋಯ್ತಲ್ಲ ಅಂದ್ಬಿಟ್ಟು ಬೇಜಾರಾಯಿತು. ಓಕೆ, ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಬಿಟ್ಟೆ. ಅದು ಕೂಡ ಹೊಗೆ ಹಾಕೊಂಡು ಹೋಯ್ತು. ಆಮೇಲೆ ಓಕೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ಸರ್ಚ್ ಮಾಡಿ ಆಮೇಲೆ ಓಕೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮಾಡಬೇಕಾಗಿತ್ತು ನಾನು. ಆವಾಗ ನನಗೆ ಚೆಕ್ಕಿಂಗ್ನಲ್ಲಿ ಗೊತ್ತಾಗ್ತಿತ್ತು. ಮತ್ತು ಈ ಕಂಟೆಂಟ್ ಯೂಸ್ ಮಾಡಿದ್ದೀನಿ, ಆ ಕ್ಲಿಪ್ನ ನಾನು ಯೂಸ್ ಮಾಡಬಾರ್ದಾಗಿತ್ತು, ಅದು ಯೂಸ್ ಮಾಡಿರೋದಕ್ಕೆ ಹಿಂಗಾಗಿದೆ ಅಂತೆಲ್ಲ ಗೊತ್ತಾಯಿತು. ಸೊ ಅವಾಗಿಂದ ಯೂಟ್ಯೂಬ್ ಸ್ಟುಡಿಯೋ ನಾನು ಯೂಸ್ ಮಾಡ್ತಾ ಇರೋದು. ಸೊ ಆದಷ್ಟು ಅಲ್ಲ, ಡೆಫಿನೆಟ್ಲಿ ನೀವು ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನಿಜವಾಗ್ಲೂ ಹೇಳ್ತೀನಿ, ಅದು ತುಂಬ ಯೂಸ್ಫುಲ್. ಈವನ್ ತುಂಬ ಆಪ್ಷನ್ಸ್ ಬರುತ್ತೆ ನಮಗೆ. ಆಪ್ಷನ್ಸ್ ಇನ್ ದ ಸೆನ್ಸ್ ಲೈಕ್ ಏನೋ ನಾರ್ಮಲ್ ಯೂಟ್ಯೂಬ್ನಲ್ಲಿ ಜಸ್ಟ್ ಅಪ್ಲೋಡ್ ಮಾಡಿಬಿಡ್ತೀವಿ. ಇದರಲ್ಲಿ ಹಂಗಲ್ಲ, ಎಲ್ಲದಕ್ಕೂ ಏನು ಬೇಕು ತಮ್ಲೈನ್ ಎಲ್ಲನೂ ಪರ್ಟಿಕ್ಯುಲರ್ ಒಂದೊಂದೇ ಕ್ಯಾಪ್ಷನ್ ಏನು ಬೇಕು, ಇಲ್ಲ ಪೇಯ್ಡ್ ಪ್ರಮೋಷನ್ಸ್ ಇದೆ, ಪೇಯ್ಡ್ ಪ್ರಮೋಷನ್ಸ್ ಹಾಕೋದು ಹೇಗೆ, ಮತ್ತು ಏನೋ ಹೀಗೆ ನಂಬರ್ ಆಫ್ ಏನೇನೋ ಇದೆ. ಮತ್ತು ಚೆಕ್ಕಿಂಗ್ಸ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಮತ್ತು ಟೈಮಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ವಿಡಿಯೋ ನಾನು ಇವಾಗಲೇ ಪಬ್ಲಿಷ್ ಮಾಡೋದು ಬೇಕಾಗಿಲ್ಲ, ನಾನು ಬೆಳಗ್ಗೆ ಪಬ್ಲಿಷ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಬಟ್ ನನಗೆ ಅದು ಏನೋ ಟೈಮಿಂಗ್ ಸೆಟ್ ಮಾಡಿ ಇಟ್ಬಿಡ್ತೀನಿ. ನಂಗೆ ಮಾರ್ನಿಂಗ್ಗೆ ನಾನು ಬ್ಯುಸಿ ಇರ್ತೀನಿ, ಮಾರ್ನಿಂಗ್ಗೆ ಅಪ್ಲೋಡ್ ಮಾಡಿದ್ರೆ ಅದು ಯೂಸ್ ಇಲ್ಲ. ಈವನ್ ಸಂಜೆ ಟೈಮೇ ಅಪ್ಲೋಡ್ ಮಾಡಿದ್ರೆ ಜನಕ್ಕೆ ಅದು ತಲುಪೋದು. ಸೊ ನಾನು ಶೆಡ್ಯೂಲ್ ಮಾಡಿ ಬಿಟ್ಬಿಡ್ತೀನಿ. ಆ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ಓಕೆನಾ? ಸೊ ಆದಷ್ಟು ಯೂಟ್ಯೂಬ್ ಸ್ಟುಡಿಯೋನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಕಾಪಿ ಸ್ಟ್ರೈಕ್ ಏನು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊತೀನಿ. ಈ ರೀತಿ ಪರ್ಟಿಕ್ಯುಲರ್ ಕಂಟೆಂಟ್ಸ್ನ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಕಾಪಿರೈಟ್ ಆಗಬಾರ್ದು ಅಂತ ಅಂದರೆ ಆಕ್ಸಿಡೆಂಟು ಇದು ಆ ಥರದ್ದೆಲ್ಲ ಆಗ್ತಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಮತ್ತು ನಾನು ಏನೋ ಶಾರ್ಟ್ ಕೂಡ ಕಾಪಿರೈಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ವಿಡಿಯೋದಲ್ಲಿ ಒಂದು 2 ಸೆಕೆಂಡ್ಸ್ ನಾನು ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡ್ಕೊಬಿಟ್ಟಿದ್ದೀನಿ, ಅದನ್ನ ಹಾಕ್ಬಿಟ್ಟೆ. ಸೊ ಅದಕ್ಕೂ ಕಾಪಿರೈಟ್ ಆಯಿತು. ಬಟ್ ಅದು ಅಷ್ಟು ಇದಾಗಲಿಲ್ಲ, ಜಸ್ಟ್ ಏನೋ ವಿಡಿಯೋ ಇಸ್ ಬ್ಲಾಕ್ಡ್ ಅಂತ ಬಂತು, ಆ ವಿಡಿಯೋ ಹೋಯಿತು, ನಾನೇ ತೆಗೆದುಬಿಟ್ಟೆ. ಬ್ಲಾಕ್ಡ್ ಅಂತ ಬಂದ ತಕ್ಷಣ ಓಕೆ ಇದು ಸರಿ ಇಲ್ಲ ಅಂತ. ಸೊ ಹೀಗೆ ಇದು ಕಾಪಿರೈಟ್ ಅಂತ ಅಂದರೆ. ಸೊ ನನಗೀಗ ಆಲ್ರೆಡಿ 2 ಆಗಿಬಿಟ್ಟಿದೆ, 2 ಸ್ಟ್ರೈಕ್ಸ್ ಆಗಿಬಿಟ್ಟಿದೆ, ಇನ್ನು 1 ಆಗಬಾರ್ದು. ಮತ್ತು ಇನ್ನೊಂದು ರೀಸನ್, ಕಾಪಿ ಸ್ಟ್ರೈಕ್ಸ್ ಆದಾಗ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ. ಓಕೆನಾ? ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೇ ಬಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಎಂತಕ್ಕೆ ಬರುತ್ತೆ ಇದು, ಯಾಕೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಅಷ್ಟೇ.
ಓಕೆ, ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆಗಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ನಾನೇನಾದರೂ ತಪ್ಪು ಮಾಡಿದರೆ ನಿಮ್ಮ ಅನಿಸಿಕೆನ ಫುಲ್ ವಿಡಿಯೋ ನೋಡ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಬಿಗಿನರೇ ಆಗಿರೋದ್ರಿಂದ ನನಗೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋದು ಇದ್ದೇ ಇರುತ್ತೆ ಅಲ್ಲ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ನನಗೆ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ಓಕೆನಾ? ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್.